ಆ ಎಲ್ಲ ಕರ್ಮಗಳಲ್ಲಿ ಪ್ರಾರಂಭದಲ್ಲಿ ಸಂಕಲ್ಪ, ಕೊನೆಯಲ್ಲಿ ಕೃಷ್ಣಾರ್ಪಣ ಇವೆರಡೂ ಇದ್ದರೆ ಮಾತ್ರ ಒಂದು ಡಬ್ಬಿಯಲ್ಲಿ, ಒಂದು ಪಾತ್ರೆಯಲ್ಲಿ ಒಂದು ಹೇಗೆ ನಾವು ಬಂಗಾರವೋ ಯಾವುದೋ ಒಂದು ವಸ್ತುವನ್ನು ಇಟ್ಟರೆ ಅದು ಸುರಕ್ಷಿತವಾಗಿರಬೇಕು ಅಂತ ಹೇಳಿದ್ರೆ ಮೇಲೆ ಕೆಳಗೆ ಎರಡೂ ಕೂಡ ಭದ್ರವಾಗಿ ಇದ್ದರೆ ಆ ವಸ್ತು ರಕ್ಷಿತವಾಗಿರುವ ಹಾಗೆ ಸಂಕಲ್ಪ ಮತ್ತು ಕೃಷ್ಣಾರ್ಪಣ ಎರಡು ನಮ್ಮ ಪ್ರತಿಯೊಂದು ಕರ್ಮಾಂಗಗಳಲ್ಲಿಯೂ ಕೂಡ ಭಗವಂತನ ಪ್ರೇರಣೆಯಿಂದ ಮಾಡ್ತಾ ಇದ್ದೇನೆ ಇರತಕ್ಕಂತಹ ಚಿಂತನೆ, ಮಾಡಿದ ಎಲ್ಲ ಕರ್ಮಗಳ ನಿನ್ನ ಅನುಗ್ರಹದಿಂದ ಆದದ್ದು ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಇರತಕ್ಕಂತಹ ಕೃಷ್ಣಾರ್ಪಣ ಬುದ್ಧಿ ಇದೆರಡೂ ಕೂಡ ಇರಬೇಕು ಎಂಬುದಾಗಿ ಕೃಷ್ಣ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ದಿವಾ ಭೋಗಂ ಚ ಸ್ವಸ್ತ್ರೀಣಾಂ ಸ್ವಲೋಪಂ ಪರಿವರ್ಜಯೇತು ರೋಗಾಣಂ ಕಾರಣಂ ಚೈವ ಚಕ್ಷುಷೋ ಕರ್ಣಯೋ ತಥಾ. ಹಗಲು ಹೊತ್ತಿನಲ್ಲಿ ಮೈಥುನಾದಿ ಪ್ರಕ್ರಿಯೆಗಳನ್ನು ನಡೆಸಬಾರದು. ಏಕತ್ರ ಶಯನಸ್ಥಾನಂ ಭೋಜನಂಚ ಗತಿಂ ತಥಾ. ಮನೆಯಲ್ಲಿ ಊಟಕ್ಕೂ ಒಂದೇ ಜಾಗ, ಮಲಗುವುದಕ್ಕೂ ಒಂದೇ ಜಾಗ, ಭಗವಂತನಿಗೂ ಪೂಜೆಗೂ ಒಂದೇ ಜಾಗ, ಹೀಗೆ ಎಲ್ಲ ಒಳ್ಳೆಯ ಕೆಲಸ, ಧರ್ಮ ಅಧರ್ಮ, ಕೆಟ್ಟ ಕೆಲಸಗಳು, ಲೌಕಿಕ ಕೆಲಸ, ಆಧ್ಯಾತ್ಮಿಕ ಕೆಲಸ, ಎಲ್ಲ ಕೆಲಸಗಳಿಗೂ ಕೂಡ ಒಂದೇ ಸ್ಥಳ ಅಂತ ಇರಬಾರದು. ಭಗವಂತನ ಪೂಜೆಗೆ ಒಂದು ಪರಿಶುದ್ಧವಾದಂತಹ ಸ್ಥಳ, ಮಲಗುವುದಕ್ಕೆ ಒಂದು ಪರಿಶುದ್ಧವಾದಂತಹ ಸ್ಥಳ, ಹೀಗೆ ಮನೆಯಲ್ಲಿ ಶುದ್ಧಿ ಎನ್ನತಕ್ಕಂಥದ್ದು ತುಂಬ ಮುಖ್ಯ ಆಗಿರಬೇಕು. ಸ್ಥಳದ ಅವಕಾಶ ಹೆಚ್ಚು ಇಲ್ಲದೇ ಇದ್ದರೂ ಕೂಡ ಆ ಸ್ಥಳವನ್ನು ಶುದ್ಧಿ ಮಾಡಿಕೊಂಡೇ ಭಗವಂತನ ಪೂಜೆ ಮಾಡಬೇಕು, ಸ್ಥಳವನ್ನು ಶುದ್ಧಿ ಮಾಡಿಕೊಂಡೇ ಭೋಜನವನ್ನು ಮಾಡಬೇಕು. ಹೀಗೆ ಪ್ರತಿಯೊಂದು ಕರ್ಮಗಳಲ್ಲಿಯೂ ಕೂಡ ಶುದ್ಧಿ ಇರುವಂಥದ್ದು ತುಂಬ ಮುಖ್ಯ. ಅದರ ಜೊತೆಗೆ ಬ್ರಾಹ್ಮಣಾನಾಂ ಗವಾಂಚೈವ ವೈಷ್ಣವಾನಾಂ ವಿಶೇಷತಃ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಬ್ರಹ್ಮಶಕ್ತಿಯನ್ನು ಸಂಪಾದನೆ ಮಾಡಿದಂತಹ ಜ್ಞಾನಿಗಳ ಆರಾಧನೆ, ಗವಾಂಚೈವ ಹಸುವಿನ ಗೋವಿನ ಪೂಜೆ, ವೈಷ್ಣವಾನಾಂ ತಥೈವಚ ಭಗವದ್ಭಕ್ತರ ಆರಾಧನೆಯನ್ನು ನಮ್ಮ ಇಡೀ ಜೀವನದಲ್ಲಿ ಜ್ಞಾನಿಗಳಿಗೆ, ಹಸುವಿಗೆ ಮತ್ತು ಭಗವದ್ಭಕ್ತರಿಗೆ ನಾವು ಗೌರವವನ್ನು ಕೊಡಬೇಕು, ಅವರ ಆರಾಧನೆಯನ್ನು ಮಾಡಬೇಕು. ವಿತ್ತಂ ಧನಂ ಜನಹರೇತು ಸರ್ವನಾಶಸ್ಯ ಕಾರಣಂ. ಯಾವುದೇ ಸಂಪತ್ತಾಗಿರಬಹುದು, ಭಗವಂತನಿಗೆ ಸಂಬಂಧಪಟ್ಟ ಸಂಪತ್ತು ಅಥವಾ ಮತ್ತೊಬ್ಬರಿಗೆ ಸಂಬಂಧಪಟ್ಟಂತಹ ಸಂಪತ್ತನ್ನು ನಾವ್ಯಾವತ್ತೂ ಕೂಡ ಬಯಸಬಾರದು. ನಾವು ಮತ್ತೊಬ್ಬರ ಮನೆಗೆ ಹೋಗಿ ಕಳ್ಳತನ ಮಾಡಿಯೇ ನಾವು ಮತ್ತೊಬ್ಬರ ಹಣವನ್ನು ತರಬೇಕು ಅಂತಿಲ್ವಂತೆ. ಮತ್ತೊಬ್ಬರಲ್ಲಿದ್ದಂತಹ ಸಂಪತ್ತು ಅಯ್ಯೋ ಇದು ನನ್ನದಾಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ನಾವು ಆಸೆ ಪಟ್ಟರೆ ಸಾಕು, ಅದೇ ಒಂದು ಅಪಹಾರ, ಕಳ್ಳತನ ಅಂತ ಕರೆಸಲ್ಪಡ್ತದೆ. ಅದರಿಂದಾಗಿ ಭಗವಂತ ನಮಗೆ ಏನು ಕೊಟ್ಟಿದ್ದಾನೆ ಅದನ್ನು ತೃಪ್ತಿಯಿಂದಾಗಿ ಜೀವಿಸಬೇಕು, ಭೋಗಿಸಬೇಕು. ಮತ್ತೊಬ್ಬರ ಸಂಪತ್ತನ್ನು ಅದು ನನ್ನದಾಗಲಿ ಎಂಬುದಾಗಿ ಬಯಸಬಾರದು. ಹೀಗೆ ಅನೇಕ ನಮ್ಮ ದಿನನಿತ್ಯಕ್ಕೆ ಬೇಕಾದಂತಹ ಕರ್ಮಗಳನ್ನು ಹೇಳ್ತಾ, ಬ್ರಾಹ್ಮಣರಿಗೆ ಬೇಕಾದಂತಹ ಧರ್ಮ ಸೂಕ್ಷ್ಮಗಳನ್ನು, ಕ್ಷತ್ರ ಧರ್ಮವನ್ನು ಪರಿಪಾಲನೆ ಮಾಡುವವನಿಗೆ, ವೈಶ್ಯ ಧರ್ಮವನ್ನು ಪರಿಪಾಲನೆ ಮಾಡುವವನಿಗೆ, ಶೂದ್ರರಿಗೆ, ಸ್ತ್ರೀಯರಿಗೆ, ಹೀಗೆ ಪ್ರತ್ಯೇಕವಾಗಿ ಪ್ರತಿಯೊಬ್ಬರಲ್ಲಿಯೂ ಇರಬೇಕಾದಂತಹ ಧರ್ಮನಿಷ್ಠೆಗಳನ್ನು ತುಂಬ ಸುಂದರವಾಗಿ ಹೇಳ್ತಾರೆ. ಹರಿಭಕ್ತಿ ವಿಹೀನಾಶ್ಚ ಪಚ್ಯಂತೆ ನರಕಂ ಧ್ರುವಂ ಪತಿಭಕ್ತಿ ವಿಹೀನಾಶ್ಚ ಯುವಂತ್ಯಶ್ಚ ನರಾಧಮಾಹ. ಭಗವಂತನಲ್ಲಿ ಭಕ್ತಿ, ಗುರುಗಳಲ್ಲಿ ಭಕ್ತಿ, ತನ್ನ ಪತಿಯಲ್ಲಿ ಭಕ್ತಿ, ಇದೆಲ್ಲವೂ ಕೂಡ ಹಿರಿಯರಲ್ಲಿ ಶ್ರದ್ಧೆ, ಇದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರಬೇಕಾದದ್ದು. ಏಕಾದಶಿ ದಿನೇ ಭುಂಕ್ತೆ ಕೃಷ್ಣ ಜನ್ಮಾಷ್ಟಮಿ ವ್ರತೆ. ನಾವು ಮೊನ್ನೆಯಿಂದ ನೋಡ್ತಾ ಇದ್ದೇವೆ, ಸಂಧ್ಯಾ ವಂದನೆ, ಏಕಾದಶಿ ವ್ರತ, ಕೃಷ್ಣ ಜನ್ಮಾಷ್ಟಮಿ ವ್ರತಗಳನ್ನು ಅವಶ್ಯವಾಗಿ ಮಾಡಲೇಬೇಕು ಅಂತ ಬ್ರಹ್ಮವೈವರ್ತ ಪುರಾಣ ಅನೇಕ ಬಾರಿ ಅದನ್ನು ಒತ್ತು ಕೊಟ್ಟು ಹೇಳ್ತಾ ಇದೆ. ಸಂಧ್ಯಾಹೀನ ಅಶುಚಿರ್ನಿತ್ಯಂ ಅನರ್ಹ ಸರ್ವಕರ್ಮಸು ಯದನ್ನ ಕುರುತೆ ಕರ್ಮ ನತಸ್ಯ ಫಲಭಾಗ್ ಭವೇತು. ಅದರಿಂದಾಗಿ ಈ ಏಕಾದಶಿ, ಸಂಧ್ಯಾವಂದನೆ, ಕೃಷ್ಣಾಷ್ಟಮಿ ವ್ರತಗಳನ್ನು ಯಾರು ಪಾಲಿಸುವುದಿಲ್ಲ ಅವರು ಮಾಡಿದ ಎಲ್ಲ ಕರ್ಮಗಳು ಕೂಡ ವ್ಯರ್ಥವಾಗ್ತದೆ ಅಂತ ಹೀಗೆ ಅನೇಕ ಧರ್ಮ ಸೂಕ್ಷ್ಮಗಳನ್ನು ನಿರೂಪಣೆ ಮಾಡ್ತಾ, ನಮ್ಮ ಮನೆಯ ಸುತ್ತಮುತ್ತ ಪ್ರತಿನಿತ್ಯ ನಾವು ಎಂತಹ ವಸ್ತುಗಳನ್ನು ನಾವು ನೋಡಬೇಕು ಅದನ್ನು ತುಂಬ ಸುಂದರವಾಗಿ ಹೇಳ್ತಾರೆ. ಸನ್ಯಾಸಿನಾಂ ಯತೀನಾಂಚ ತಥೈವ ಬ್ರಹ್ಮಚಾರಿಣಾಂ ತುಳಸಿ ಕೃಷ್ಣ ಪುಷ್ಪಾಣಾಂ ದರ್ಶನಂ ಪಾಪನಾಶನಂ. ನಮ್ಮ ಮನೆಯ ಸುತ್ತಮುತ್ತ ಯಾವತ್ತೂ ಕೂಡ ಅನೇಕ ಜ್ಞಾನಿಗಳು ಸಂಚಾರ ಮಾಡ್ತಿರಬೇಕಂತೆ. ಸನ್ಯಾಸಿಗಳು, ಬ್ರಹ್ಮಚಾರಿಗಳು, ವೇದ ವಿದ್ಯೆಯನ್ನು ಅಧ್ಯಯನ ಮಾಡ್ತಕ್ಕಂತಹ ವಟುಗಳು, ತುಳಸಿ ಪುಷ್ಪ, ಭಗವಂತನ ಅರ್ಪಣೆಗೆ ಯೋಗ್ಯವಾದಂತಹ ಶುಕ್ಲ ಪುಷ್ಪಗಳು, ಬಿಳಿ ಬಣ್ಣದ ಒಳ್ಳೆಯ ಪರಿಮಳ ಭರಿತವಾದಂತಹ ಪುಷ್ಪಗಳು, ಪೂರ್ಣಕುಂಭಂಚ ಲಾಜಾಂಚ ರಾಜೇಂದ್ರ ದರ್ಪಣಂ ಜಲಂ, ಹೀಗೆ ಅನೇಕ ಬಗೆಯ ಮಂಗಳ ಪದಾರ್ಥಗಳನ್ನು ಪಟ್ಟಿ ಮಾಡ್ತಾ ಹೋಗ್ತಾರೆ. ಅಂದರೆ ಕೇವಲ ಒಬ್ಬ ವ್ಯಕ್ತಿ ಏಕಾಂಗಿಯಾಗಿ ಯಾವುದೇ ಧರ್ಮದ ಆಚರಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳಬೇಕು. ಆ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಿಕೊಳ್ಳಬೇಕಾದ್ರೆ ಸಮಾಜದಲ್ಲಿ ಜ್ಞಾನಿಗಳು, ಭಗವದ್ಭಕ್ತರು, ಒಳ್ಳೆಯ ವಸ್ತುಗಳನ್ನು ನಾವು ಎಷ್ಟು ಬೆಳೆಸ್ತೇವೆ ಅಷ್ಟು ಒಳ್ಳೆಯ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ. ದೇವಾಲಯಂ ದೇವಕಾಥಂ ದೃಷ್ಟ್ವಾ ಪುಣ್ಯಂ ಲಭೇತ್ ನರಹ. ನಮ್ಮ ಸುತ್ತಮುತ್ತಲೂ ದೇವರ ಸನ್ನಿಧಾನ ಇರತಕ್ಕಂತಹ ದೇವಾಲಯಗಳಿರಬೇಕು. ಭಗವದ್ಭಕ್ತರು, ಭಗವಂತನ
ಕೀರ್ತನೆ ಸಂಗೀತ ನಿರಂತರವಾಗಿ ಭಗವಂತನ ಚಿಂತನೆ ನಡೀತಾ ಇರತಕ್ಕಂತಹ ಭಗವಂತನ ಶ್ರವಣ ನಮ್ಮ ಕಿವಿಗೆ ಬೀಳ್ತಾ ಇರಬೇಕು. ರಥಸ್ಥಂಚ ಜಗನ್ನಾಥಂ ಯೋ ದ್ರಕ್ಷತಿ ಕಲೌ ನರಹ. ಮನೆಯ ಸುತ್ತಮುತ್ತ ದೇವಾಲಯಗಳಿರಬೇಕು, ಅಲ್ಲಿ ನಿರಂತರವಾಗಿ ರಥೋತ್ಸವಗಳು ನಡೀತಾ ಇರಬೇಕು. ಆ ರಥದಲ್ಲಿ ಭಗವಂತನ ದರ್ಶನವನ್ನು ಮಾಡ್ತಕ್ಕಂತಹ ಒಂದು ಸಮಾಜವನ್ನು ನಾವು ನಿರ್ಮಾಣ ಮಾಡಿಕೊಳ್ಬೇಕು. ಹೀಗೆ ವಿಸ್ತಾರವಾಗಿ ನಮ್ಮ ಸಮಾಜ ಹೇಗೆ ಇರಬೇಕು ಅಂತ ಹೇಳ್ತಾ ನಮ್ಮ ನಮ್ಮ ದಿನನಿತ್ಯದ ಜೀವನ ಹೇಗಿರ್ತದೋ ಅದಕ್ಕೆ ಅನುಗುಣವಾಗಿ ನಮ್ಮ ಪ್ರತಿನಿತ್ಯದ ಅದು ಎಚ್ಚರ ಕಾಲದಲ್ಲಿ ಮಾತ್ರ ಅಲ್ಲ, ರಾತ್ರಿಯ ಹೊತ್ತು ನಮ್ಮ ನಿದ್ರೆಯೂ ಕೂಡ ನಮ್ಮ ಜೀವನಕ್ಕೆ ಅನುಗುಣವಾಗಿರ್ತಾರೆ ಅಂತ ಬ್ರಹ್ಮವೈವರ್ತ ಪುರಾಣದಲ್ಲಿ ಆ ಕೃಷ್ಣ ಹೇಳ್ತಾನೆ. ಬರೀ ಎಚ್ಚರದಲ್ಲಿ ಮಾತ್ರ ಅಲ್ಲ, ರಾತ್ರಿಯ ಕಾಲದಲ್ಲೂ ನಾವು ಸಾಧನೆಯನ್ನು ಮಾಡಬಹುದು ಅಂತ. ರಾತ್ರಿಯ ಕಾಲದಲ್ಲಿ ಸಾಧನೆ ಮಾಡುವುದಾದರೆ ಹೇಗೆ ಅಂತ ಹೇಳಿದ್ರೆ, ಒಳ್ಳೆಯ ಸ್ವಪ್ನಗಳನ್ನು ನಾವು ಪಡೆಯುವ ಮೂಲಕ, ಸ್ವಪ್ನದಲ್ಲಿಯೂ ಕೂಡ ನಮಗೆ ಕೃಷ್ಣನ ಸ್ಮರಣೆ ಆಗಬೇಕು, ಕೃಷ್ಣನ ರೂಪದರ್ಶನ ಆಗಬೇಕಂತೆ. ಆ ರೀತಿಯಲ್ಲಿ ನಮ್ಮ ಜೀವನ ಇರಬೇಕು. ಇಡೀ ದಿನದಲ್ಲಿ ನಾವು ಯಾವುದನ್ನು ಹೆಚ್ಚು ಆಲೋಚನೆ ಮಾಡ್ತೇವೋ ಅದೇ ನಮಗೆ ಕನಸಿನಲ್ಲಿ ಬರುವಂಥದ್ದು. ಅದರಿಂದಾಗಿ ಇಡೀ ದಿನ ಶಾಸ್ತ್ರದ ಚಿಂತನೆ, ಭಗವಂತನ ಚಿಂತನೆಯಲ್ಲಿ ತೊಡಗಿದರೆ ಸ್ವಪ್ನದಲ್ಲಿಯೂ ಕೂಡ ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಸ್ವಪ್ನದ ಬಗ್ಗೆ ಅನೇಕ ವಿಚಾರಗಳನ್ನು ಹೇಳ್ತಾರೆ. ಆ ಸಂದರ್ಭದಲ್ಲಿ ಸ್ವಪ್ನದೊಂದು ಸೂಕ್ಷ್ಮವನ್ನು ಇಲ್ಲಿ ಹೇಳ್ತಾರೆ. ಪ್ರಾತಃ ಸ್ವಪ್ನಶ್ಚ ಫಲದಃ ತತ್ಕ್ಷಣಂ ಯದಿ ಬೋಧಿತಃ ಸ್ವಪ್ನಸ್ತು ಪ್ರಥಮೇಯಾಮೇ ಸಂವತ್ಸರ ಫಲಪ್ರದಃ ಅಂತ. ಅಂದರೆ ಸ್ವಪ್ನಗಳಲ್ಲಿ ನಾವು ಯಾವ ಯಾವ ವಸ್ತುಗಳನ್ನು ಕಾಣ್ತೇವೆ ಅದೆಲ್ಲವೂ ಕೂಡ ಸತ್ಯ ಆಗ್ತದೋ ಸುಳ್ಳು ಆಗ್ತದೋ ಅಂತ ನಮಗೆ ಸಾಮಾನ್ಯವಾಗಿ ಲೌಕಿಕವಾಗಿ ನಾವು ಮಾತನಾಡುವುದಿದೆ. ಅದನ್ನು ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ. ರಾತ್ರಿಯ ಕಾಲದಲ್ಲಿ ಪ್ರಥಮ ಯಾಮದಲ್ಲಿ, ಅಂದರೆ ಸುಮಾರು 9 ಗಂಟೆ 10 ಗಂಟೆಯ ಪ್ರಾರಂಭದಲ್ಲಿ ನಾವೇನು ಸ್ವಪ್ನವನ್ನು ಕಾಣ್ತೇವೆ ಅದು 1 ವರ್ಷದ ನಂತರ ಫಲ ಕೊಡಬಹುದಂತೆ. ದ್ವಿತೀಯ ಯಾಮೆ, 2ನೇ ಮುಹೂರ್ತದಲ್ಲಿ ನಾವೇನು ಸ್ವಪ್ನದಲ್ಲಿ ಕಾಣ್ತೇವೆ ಅದು 8 ತಿಂಗಳ ನಂತರ ಅದು ಫಲವನ್ನು ಕಾಣ್ತದೆ. 3ನೆಯ ಮುಹೂರ್ತದಲ್ಲಿ ನಾವೇನು ನೋಡ್ತೇವೆ ಅದು 3 ತಿಂಗಳ ನಂತರ ಫಲವನ್ನು ಕಾಣ್ತದೆ. ಅಂದರೆ ರಾತ್ರಿ ಲೇಟಾಗಿ ಯಾವ ಯಾವ ಸ್ವಪ್ನಗಳನ್ನು ಕಾಣ್ತೇವೆ ಅದರ ಫಲ ಅತ್ಯಂತ ಶೀಘ್ರ ಇರ್ತದೆ ಅಂತ ಹೇಳ್ತಾ, ದಶಾಹೇ ಫಲದ ಸ್ವಪ್ನೇಪಿ ಅರುಣೋದಯ ದರ್ಶನೆ. ಪ್ರಾತಃ ಕಾಲದಲ್ಲಿ ನಾವು ಯಾವುದನ್ನು ಕಾಣ್ತೇವೆ ಅದು ತಕ್ಷಣದಲ್ಲಿಯೇ ಫಲವನ್ನು ಕೊಡ್ತದೆ ಅಂತ ಹೇಳ್ತಾರೆ. ಹಾಗಾದರೆ ನಾವು ಸಾಮಾನ್ಯವಾಗಿ ಲೋಕದಲ್ಲಿ ಮಾತನಾಡೋದಿದೆ, ಬೆಳಗ್ಗಿನ ಕಾಲದಲ್ಲಿ ಯಾವ ಕನಸು ಬೀಳ್ತದೋ ಅದು ಸತ್ಯ ಆಗ್ತದೆ ಅಂತ. ಅದನ್ನು ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ. ಬೆಳಗ್ಗಿನ ಹೊತ್ತು ನಾವು ಯಾವ ಕನಸನ್ನು ಕಾಣ್ತೇವೋ ಅದು ಸತ್ಯ ಆಗ್ತದೆ ಅಂತ. ಆದರೆ ಮುಂದೆ ಬ್ರಹ್ಮವೈವರ್ತ ಪುರಾಣವೇ ಎಚ್ಚರ ಕೊಡ್ತದೆ. ಬೆಳಗ್ಗಿನ ಹೊತ್ತು ಕನಸು ಕಾಣುವುದು ಅಂದರೆ ಅರ್ಥ ನಾವು ಮಂಚದಲ್ಲಿ ಮಲಗಿರ್ತೀವಿ, ಮಲಗಿದ್ದಾಗ ಯಾವುದೋ ಒಂದು ಕನಸನ್ನು ಕಾಣ್ವಿ ಅದು ಸತ್ಯ ಆಗಬೇಕು ಅಂತ ಅರ್ಥ ಅಲ್ಲ. ಬೆಳಗ್ಗಿನ ಹೊತ್ತು ವಸ್ತುತಃ ನಿದ್ದೆ ಮಾಡಲಿಕ್ಕೆ ಇಲ್ಲ. ಪ್ರಾತಃ ಕಾಲದಲ್ಲಿ ನಿದ್ರೆಯನ್ನೇ ನಿಷೇಧ ಮಾಡಿದ್ದಾರೆ. ಅಂಥದ್ರಲ್ಲಿ ಪ್ರಾತಃ ಕಾಲದಲ್ಲಿ ಸ್ವಪ್ನವನ್ನು ಕಾಣುವುದು ಅಂತ ಹೇಳಿದ್ರೆ ಅದು ಶಾಸ್ತ್ರ ನಿಷಿದ್ಧ ಅಂತ ಅರ್ಥ. ಮತ್ತು ಪ್ರಾತಃ ಕಾಲದಲ್ಲಿ ಸ್ವಪ್ನವನ್ನು ಕಂಡ್ರೆ ಸತ್ಯ ಆಗುತ್ತಲ್ವಾ ಅಂತ ಹೇಳಿದ್ರೆ, ಪ್ರಾತಃ ಕಾಲದ ಆಚರಣೆ ಯಾವುದು? ಅದು ಸಂಧ್ಯಾವಂದನೆಯನ್ನು ಮಾಡುವ ಕಾಲ. ಆ ಪ್ರಾತಃ ಕಾಲದಲ್ಲಿ ನಾವು ಸಂಧ್ಯಾವಂದನೆಯನ್ನು ಮಾಡಿದರೆ, ಯಾವ ಸಂಧ್ಯಾವಂದನೆ? ಧಿಯೋ ಯೋನ ಪ್ರಚೋದಯಾತು ಅಂತ ನಾವೇನು ಪ್ರಾತಃ ಕಾಲದಲ್ಲಿ ದೇವರ ಪ್ರಾರ್ಥನೆಯನ್ನು, ಜ್ಞಾನವನ್ನು ಕೊಡುವಂಥ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರೆ ಅದು ಸತ್ಯ ಆಗ್ತದೆ. ಭಗವಂತ ನಮಗೆ ಜ್ಞಾನವನ್ನು ನೀಡ್ತಾನೆ ಎನ್ನುವುದು ಇದರ ಉದ್ದೇಶ ಹೊರತು ಬೆಳಗ್ಗೆ ಹೊತ್ತು ಕನಸು ಕಂಡರೆ ಸತ್ಯ ಆಗ್ತದೆ, ನಾನು ಬೆಳಗ್ಗೆ ಹೊತ್ತು ಮಲಗಬೇಕು ಅಂತ ಅದರ ಅಭಿಪ್ರಾಯ ಅಲ್ಲ. ಬೆಳಗ್ಗೆ ಹೊತ್ತು ಅನುಷ್ಠಾನದಲ್ಲಿ ತೊಡಗಬೇಕು. ಆ ಪ್ರಾತಃ ಕಾಲದಲ್ಲಿ ದೇವರಲ್ಲಿ ಏನು ಪ್ರಾರ್ಥನೆ ಮಾಡ್ತೇವೆ ಆ ಪ್ರಾರ್ಥನೆ ಸತ್ಯ ಆಗ್ತದೆ ಅನ್ನತಕ್ಕಂತಹ ಎಚ್ಚರವನ್ನು ನಮಗೆ ಈ ಕಾಲದಲ್ಲಿ ಬ್ರಹ್ಮವೈವರ್ತ ಪುರಾಣ ನಮಗೆ ಹೇಳ್ತದೆ. ಹೀಗೆ ದಿನೇ ಮನಸ್ಸು ಯದೃಷ್ಟಂ ತತ್ಸರ್ವಂಚ ಲಭೇನರ. ಹೀಗೆ ಪ್ರಾತಃ ಕಾಲದಲ್ಲಿ ನಾವು ಭಗವಂತನ ಚಿಂತನೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿದರೆ ಇಡೀ ದಿನ ನಮಗೆ ಭಗವಂತನ ಚಿಂತನೆ, ಸಾತ್ವಿಕವಾದಂತಹ ಚಿಂತನೆಗಳು ನಮ್ಮಲ್ಲಿ ಇರುವ ಹಾಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಹೀಗೆ ಆ ಸ್ವಪ್ನದ ಬಗ್ಗೆ, ಹಗಲು ಕನಸು ಹೇಗೆ ಕಾಣಬೇಕೆನ್ನುವುದನ್ನು ನಮಗೆ ಅನುಷ್ಠಾನದ ರೂಪದಲ್ಲಿ ನಮಗೆ ತಿಳಿಸಿ ತುಂಬ ಸುಂದರವಾದಂಥ ಒಂದು ಕನಸಿನ ಬಗ್ಗೆ ಒಂದು ತುಂಬ ಸುಂದರವಾದಂಥ ಒಂದು ಮಾತನ್ನು ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ. ಅರೋಗಿ ರೋಗಿಣಾಂ ದುಃಖಿ ಸುಖಿನಂಚ ಧ್ರುವಂ ಭವೇತ್ ಅಂತ. ರೋಗದ ಸಂದರ್ಭದಲ್ಲಿ ನಾವೇನಾದರೂ ಕನಸು ಕಂಡರೆ ಅದು ಸತ್ಯ ಆಗುವುದಿಲ್ಲ, ಅದು ರೋಗದ ಲಕ್ಷಣಗಳು ಅಂತ. ಹೀಗೆ ಕನಸಿನ ಸ್ವಪ್ನಕ್ಕೆ ಸಂಬಂಧಪಟ್ಟಂತಹ ಅನೇಕ ವೈಜ್ಞಾನಿಕ ವಿಚಾರಗಳನ್ನು ಕೂಡ ಹೇಳ್ತಾ, ಕನಸಿನಲ್ಲಿ ವಸ್ತುಗಳನ್ನು ನಾವು ಕಾಣ್ತೇವೋ ಅದು ಸತ್ಯವೋ ಸುಳ್ಳೋ ಅಂತ ಅದರ ಬಗ್ಗೆಯೂ ಸ್ವಲ್ಪ ವಿಮರ್ಶೆಯನ್ನು ಬ್ರಹ್ಮವೈವರ್ತ ಪುರಾಣ ಮಾಡಿ ನಮಗೆ ಸಾಮಾನ್ಯವಾಗಿ ಕನಸಲ್ಲಿ ಏನು ಕಾಣ್ತೇವೆ ಅದೆಲ್ಲವೂ ಕೂಡ ಸುಳ್ಳು ಅಂತ ನಮಗೆ ಒಂದು ಪರಿಕಲ್ಪನೆ ಇರ್ತದೆ. ಆದರೆ ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ ನಾವು ಕನಸಿನಲ್ಲಿ ಏನೇನು ವಸ್ತುಗಳನ್ನು ಕಾಣ್ತೇವೆ ಅದೆಲ್ಲವೂ ಕೂಡ ಪರಮ ಸತ್ಯವಾದಂತಹ ವಸ್ತುಗಳು ಅಂತ. ಇದರ ಮೇಲೆ ನಮಗೆ ಶಾಸ್ತ್ರಗಳಲ್ಲಿ, ವೇದಾಂತ ಗ್ರಂಥಗಳಲ್ಲಿ ತುಂಬ ಚರ್ಚೆ ನಡೆದಿದೆ. ಕನಸಿನಲ್ಲಿ ನಾವು ನೋಡುವ ವಸ್ತುಗಳು ಸತ್ಯವೋ ಸುಳ್ಳೋ ಅಂತ. ಯಾಕೆಂದರೆ ನಾವು ರಾತ್ರಿಯ ಹೊತ್ತು ಉಡುಪಿಯಲ್ಲಿ ಮಲಗಿರ್ತೇವೆ, ಕನಸಿನಲ್ಲಿ ಅಮೇರಿಕಾ, ಲಂಡನ್ನು, 10 ದೇಶಗಳಲ್ಲಿ ತಿರುಗಿ ಬಂದಿರ್ತೇವೆ. ಅಲ್ಲಿ ಆ ದೇಶಕ್ಕೆಲ್ಲ ನಾವು ಹೋಗಿ ಬಂದದ್ದು ಸತ್ಯ ಆಗಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಕನಸು ಅಂತ ಹೇಳಿದ್ರೆ ಅದು ಸುಳ್ಳು ಅಂತ ನಾವೊಂದು ನಿರ್ಣಯಕ್ಕೆ ಬಂದಿರ್ತೇವೆ. ಆದರೆ ಶಾಸ್ತ್ರಕಾರರ ನಿರ್ಣಯ, ನಾವು ಕನಸಿನಲ್ಲಿ ಏನೇನು ನೋಡ್ತೇವೆ ಆ ಎಲ್ಲ ವಸ್ತುಗಳು ಕೂಡ ಸತ್ಯ ಅಂತ.
ಅಲ್ಲಿ ಹೇಗೆ ಸತ್ಯ ಆಗಲಿಕ್ಕೆ ಸಾಧ್ಯ? ನಾವು ಯಾವ್ಯಾವುದೋ ವಸ್ತುಗಳನ್ನು ನೋಡ್ತೇವೆ, ಯಾವುದ್ಯಾವುದೋ ಕಾಲದಲ್ಲಿ ಯಾವುದ್ಯಾವುದೋ ಊರುಗಳಿಗೆ ತಿರುಗಿ ಬರ್ತೇವೆ, ಯಾವುದ್ಯಾವುದೋ ವಸ್ತುವನ್ನು ನೋಡ್ತೇವಲ್ವಾ ಅಂತ ಕೇಳಿದರೆ, ವಸ್ತುತಃ ಕನಸಿನಲ್ಲಿ ನಾವು ಯಾವುದೇ ಒಂದು ವಸ್ತುವನ್ನು ನೋಡಬೇಕಾದರೂ ಕೂಡ ನಾವು ಜಾಗರಣೆಯಲ್ಲಿ ಅಂದರೆ ಜಾಗೃತಿಯಲ್ಲಿ ಎಚ್ಚರವಿದ್ದಾಗ ನಾವು ಯಾವ ವಸ್ತುಗಳನ್ನು ನೋಡಿರ್ತೇವೋ ಅದೇ ವಸ್ತುಗಳನ್ನು ಆ ವ್ಯಕ್ತಿ ಕನಸಿನಲ್ಲಿ ಕಾಣ್ತಾನಂತೆ. ತಾನು ಎಚ್ಚರದಲ್ಲಿದ್ದಾಗ ಯಾವ ವಸ್ತುವನ್ನು ನೋಡಿಲ್ಲವೋ ಅಂತಹ ವಸ್ತುವನ್ನು ಅವನು ರಾತ್ರಿಯ ಕಾಲದಲ್ಲಿ ಸ್ವಪ್ನ ಕಾಲದಲ್ಲಿ ನೋಡಲಿಕ್ಕೇ ಸಾಧ್ಯ ಇಲ್ಲ. ಎಚ್ಚರದಲ್ಲಿ ಯಾವುದನ್ನು ನೋಡಿದ್ದನೋ ಅದು ಸಂಸ್ಕಾರದ ರೂಪದಲ್ಲಿರ್ತದೆ. ಆ ಸಂಸ್ಕಾರದ ರೂಪದಲ್ಲಿದ್ದಂತಹ ವಸ್ತುಗಳನ್ನು ಕನಸಿನಲ್ಲಿ ಭಗವಂತ ನಮಗೆ ತೋರಿಸ್ತಾನೆ ಇರತಕ್ಕಂತಹ ಒಂದು ಶಾಸ್ತ್ರದ ತುಂಬ ಎತ್ತರದ ವಿಚಾರ. ಆ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳು ಬರ್ತದೆ. ನಾವು ಅಮೇರಿಕಕ್ಕೆ ಹೋಗಿಲ್ಲ, ಲಂಡನ್ಗೆ ಹೋಗಿಲ್ಲ, ಅದನ್ನು ನೋಡೇ ಇಲ್ಲ, ನಮಗೆ ಕನಸಿನಲ್ಲಿ ಅದು ಹೇಗೆ ಕಂಡಿತು ಅಂತ ಹೇಳಿದ್ರೆ ಒಂದಾ ದೂರದರ್ಶನದಲ್ಲಾದರೂ ನೋಡಿರ್ತೇವೆ ಅಥವಾ ಕಲ್ಪನೆಯಾದರೂ ಮಾಡಿಕೊಂಡಿರ್ತೇವೆ. ಮತ್ತೊಬ್ಬರು ಹೇಳಿದ್ದನ್ನು ಕೇಳಿ ಈ ಊರು ಹೀಗೆ ಇರ್ತದೆ ಅಂತ ಕಲ್ಪನೆ ಮಾಡಿಕೊಂಡಿರ್ತೇವೆ. ಆ ಎಚ್ಚರದಲ್ಲಿ ನಾವು ಯಾವುದನ್ನು ನೋಡಿರ್ತೇವೆ ಅದನ್ನೇ ಭಗವಂತ ನಮಗೆ ಕನಸಿನಲ್ಲಿ ಕಾಣಿಸ್ತಾನೆ. ಅದರಿಂದಾಗಿ ಸಂಸ್ಕಾರ ರೂಪದಲ್ಲಿದ್ದಂತಹ ಹೇಗೆ ಸ್ಮರಣೆ ಮಾಡಿಕೊಳ್ತೇವೆ, 10 ದಿನದ ಹಿಂದೆ ನಾವು ನೋಡಿದ್ದನ್ನು ನೆನಪು ಮಾಡಿಕೊಳ್ತೇವೆ. ನೆನಪು ಮಾಡಿಕೊಂಡದ್ದು ಸುಳ್ಳಲ್ಲ, ಸತ್ಯವಾದ ವಸ್ತುವನ್ನೇ ಹೇಗೆ ನಾವು ಸಂಸ್ಕಾರ ರೂಪದಲ್ಲಿ ನೆನಪು ಮಾಡಿಕೊಳ್ತೇವೆ, ಹಾಗೆ ಒಮ್ಮೆ ನೋಡಿದ ಪದಾರ್ಥವನ್ನೇ ಕನಸಿನಲ್ಲಿ ಭಗವಂತ ನಮಗೆ ತೋರಿಸ್ತಾನೆ. ಅದರಿಂದಾಗಿ ಕನಸಿನಲ್ಲಿ ನಾವು ನೋಡ್ತಕ್ಕಂತಹ ಪ್ರತಿಯೊಂದು ವಸ್ತುಗಳು ಕೂಡ ಅದು ಪರಮ ಸತ್ಯವಾದಂತಹ ವಸ್ತು ಎಂಬುದಾಗಿ ಅದು ವೇದಾಂತದ ಅತ್ಯಂತ ಎತ್ತರದ ವಿಚಾರವನ್ನು ಬ್ರಹ್ಮವೈವರ್ತ ಪುರಾಣ ಹೇಳಿ, ಇದರ ಜೊತೆಗೆ ನಮಗೆ ಮತ್ತೊಂದು ಸ್ವಪ್ನಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರವನ್ನು ಹೇಳ್ತಾರೆ.